9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವುಗಳು ಈಗಾಗಲೇ SA1 ಅಂದ್ರೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಅಥವಾ ಅದನ್ನೇ ಅರ್ಧವಾರ್ಷಿಕ ಪರೀಕ್ಷೆ ಅಂತ ಕರಿತೀವಿ, ಒಂದು 80 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹಾಕಿದ್ದೀವಿ. ಅದು ಕಲಿಕಾ ಚೇತರಿಕೆಯ ಆಧಾರಿತ ಮೇಲೆನೆ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿ ಹಾಕಿದ್ದೀವಿ. ಸೊ ತುಂಬಾ ಜನರು ಫಸ್ಟ್ ಆಫ್ ಆಲ್ ವ್ಯೂ ಅನ್ನ ಮಾಡಿದ್ದಕ್ಕೆ ನಾವು ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಗಳನ್ನ ಹೇಳ್ತೀವಿ. ಮೇ ಬಿ ಅದು 10,000 ಏನೋ ರೀಚ್ ಆಗಿದೆ ಆ ವಿಡಿಯೋ ಅಂತ ಹೇಳ್ತಾ ಇದ್ರು. 3 ತಾರೀಕಿಗೆ ಪೋಸ್ಟ್ ಮಾಡಿದಾರಂತೆ. ಸೊ ಅದರದ್ದು ಈಗ ಏನ್ ಮಾಡ್ತಾ ಇದ್ದೀವಿ, ಅದೇ ಒಂದು ಕ್ವಶನ್ ಪೇಪರ್ ನ ಕೀ ಆನ್ಸರ್ಸ್ ಗಳನ್ನ ಬಹಳಷ್ಟು ರಿಕ್ವೆಸ್ಟ್ ಇತ್ತು. ಸೊ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋವನ್ನ ನಾವು ಪೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಸೊ ವಿಡಿಯೋವನ್ನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮದು ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರದ್ದು ಕೂಡ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ನಾವು 9ನೇ ತರಗತಿಯಲ್ಲಿ ಈಗಾಗಲೇ ಹಿಂದಿ ಮತ್ತು SS ನಲ್ಲಿ ಕ್ವಶನ್ ಪೇಪರ್ಸ್ ಗಳನ್ನ ಪೋಸ್ಟ್ ಮಾಡಿದೀವಿ ಕಲಿಕಾ ಚೇತರಿಕೆ ಆಧಾರದ ಮೇಲೆ 80 ಅಂಕಗಳಿಗೆ. ಅವುಗಳು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ FA SA ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನ ಒತ್ತಿ ನೋಡಬಹುದು. ಸೊ ತಡ ಮಾಡದೆ ಶುರು ಮಾಡೋಣ. 80 ಅಂಕಗಳಿಗೆ ನಾವು ಈಗಾಗಲೇ ಪೋಸ್ಟ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ನ ಒಂದು ಕೀ ಆನ್ಸರ್ಸ್ ಗಳ ಫಸ್ಟ್ ಪಾರ್ಟ್ ವಿಡಿಯೋ ಇದೆ. ಮೊದಲ ಭಾಗದಲ್ಲಿ ಕೆಲವು ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಂದಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಇದು ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಸರಿಯಾದ ಪ್ರಶ್ನೆಯನ್ನ ಆಯ್ಕೆ ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು. ಸಿಯುಕಿ ಕೃತಿ ಬರೆದ ವಿದೇಶಿ ಸಾಹಿತ್ಯಗಾರರು ಯಾರು ಅಂತ ಕೇಳಿದರೆ ಪಾಹಿಯಾನ, ಹ್ಯೂಯೆನ್ಸಾಂಗ್, ಸಿಲೋನ, ಮೆಗಸ್ತನಿಸ್ ಇತ್ತು. ಸೊ ಹ್ಯೂಯೆನ್ಸಾಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪಾಹಿಯಾನ್ ಬರೆದಿದ್ದು ಗೋಕೋಕಿ, ಸಿಲೋನ ಬರೆದಿದ್ದು ದೀಪ ಅಂಶ ಮತ್ತು ಮಹಾ ಅಂಶ, ಮೆಗಸ್ತಾನಿಸ್ ಬರೆದಿದ್ದು ಇಂಡಿಕಾ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಶತಮಾನ ಎಂದರೆ ಎಷ್ಟು ವರ್ಷಗಳು ಅಂತ ಕೇಳಿದ್ದಾರೆ. ಒಂದು ಶತಮಾನ ಅಂದ್ರೆ ವಿದ್ಯಾರ್ಥಿಗಳೇ 100 ವರ್ಷ ಅಂತ ಏನ್ ಮಾಡ್ತಾರೆ ಕರೀತಾರೆ. ಪ್ರಶ್ನೆ 3, ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾವ ವರ್ಷ ವಶಪಡಿಸಿಕೊಂಡ್ರು ಅಂತ ಇದೆ. ಸಾಮಾನ್ಯ ಶಕ ವರ್ಷ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಟರ್ಕರು ವಶಪಡಿಸಿಕೊಳ್ಳುತ್ತಾರೆ. ಮುಂದಿನ ಪ್ರಶ್ನೆ ಇತ್ತು, ರಿನೈಸಾನ್ಸ್ ಪದದ ಅರ್ಥ ಏನು. ರಿನೈಸಾನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಪುನರ್ಜನ್ಮ, ಪುನರುಜ್ಜೀವನ, ನವೋದಯ, ಮೇಲಿನ ಎಲ್ಲವೂ. ಸೊ ಸರಿಯಾದ ಉತ್ತರ ಇದೆ. ಸೊ ರಿನೈಸಾನ್ಸ್ ಅಂದ್ರೆ ಎಲ್ಲನೂ ಕೂಡ ಆಗ್ತದ. ಅದು ಪುನರ್ಜನ್ಮ ಆಗ್ತದ, ಪುನರುಜ್ಜೀವನ ಆಗ್ತದ, ನವೋದಯನೂ ಕೂಡ ಆಗ್ತದ. ಪ್ರಶ್ನೆ 5, ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾಗಿದ್ದಾರೆ, ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. 6ರಲ್ಲಿ ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನದ ವಿಧಿ ಕೇಳಿದ್ದಾರೆ. ಸೊ 79 ಇದೆ ನೋಡಿ ಡಿ ಆಪ್ಷನ್ ಅಲ್ಲಿ. ಅದು ಏನ್ ಮಾಡೋದಪ್ಪ ಅಂದ್ರೆ ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಧಿ ಆಗಿದೆ. ಪ್ರಶ್ನೆ 7, ಅಕ್ಷಾಂಶಗಳು ಈ ದಿಕ್ಕಿನಲ್ಲಿ ಎಳೆಯಲ್ಪಟ್ಟ ಊಹಾತ್ಮಕ ರೇಖೆಗಳಾಗಿದ್ದಾವೆ. ನೆನಪಿಟ್ಕೊಳ್ಬೇಕು. ಅಕ್ಷಾಂಶಗಳು ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳೇ ಆಗಿದ್ದಾವೆ. ಪ್ರಶ್ನೆ 8 ಹಾಗೂ ಲಾಸ್ಟ್ ಕ್ವಶನ್ ಇತ್ತು, ಶಾಲೆಗಳು ಯಾವ ಉದ್ಯೋಗ ವಲಯದಲ್ಲಿ ಬರ್ತವೆ ಅಂತ ಕೇಳಿದ್ದಾರೆ. ಸೊ ಇವುಗಳು ತೃತೀಯ ವಲಯದಲ್ಲಿ ಬರ್ತವೆ. ಇನ್ನೊಂದು ಸೇವಾ ವಲಯ ಅಂತಾನೂ ಕೂಡ ಇದನ್ನ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳೇ ಕರೀತಾರೆ. ಇಷ್ಟು 8 ಪ್ರಶ್ನೆಗಳು ಬಹು ಆಯ್ಕೆ ಆಧಾರಿತದಲ್ಲಿ ತಾವು ಉತ್ತರಗಳನ್ನು ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನ ಬರೀಬೇಕು. 9ನೇ ಕ್ವಶನ್ ಕೇಳಿದ್ದಾರೆ, ಪ್ರಾಕ್ತನ ಆಧಾರಗಳು ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಭೂ ಉತ್ಖನನದಲ್ಲಿ ದೊರೆತ ಅವಶೇಷಗಳನ್ನ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಪ್ರಶ್ನೆ 10, ಕಾನ್ಸ್ಟಾಂಟಿನೋಪಲ್ ನಗರದ ಈಗಿನ ಹೆಸರೇನು ಅಂತ ಕೇಳಿದರೆ. ಸೊ ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರು ಇಸ್ತಾಂಬುಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 11 ಇತ್ತು, ಡಾಂಟೆ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ. ಸೊ ಡಾಂಟೆ ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದ್ರೆ ಡಿವೈನ್ ಕಾಮಿಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 12, ಭೌಗೋಳಿಕ ಅನ್ವೇಷಣೆಗಳ ಯುಗ ಎಂದು ಎಷ್ಟನೇ ಶತಮಾನವನ್ನ ಕರೀತಾರೆ. ನೆನಪಿಟ್ಕೊಳ್ರಿ, 16ನೇ ಶತಮಾನವನ್ನ ಏನಂತ ಕರೀತಾರೆ, ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಪ್ರಶ್ನೆ 13, ಸಂವಿಧಾನ ಅಂದ್ರೆ ಏನು. ದೇಶ ಹೊಂದಿರತಕ್ಕಂಥ ಕಾನೂನುಗಳ ಅಧಿಕೃತ ಪುಸ್ತಕಕ್ಕೆ ಸಂವಿಧಾನ ಅಂತ ಕರೀತಾರೆ. ಪ್ರಶ್ನೆ 14, ಸರ್ಕಾರದ ಮುಖ್ಯ ಅಂಗಗಳು ಯಾವುವು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರು ಏನಪ್ಪಾ ಅಂದ್ರೆ ಸರ್ಕಾರದ ಮುಖ್ಯ ಅಂಗಗಳು. ಸರ್ಕಾರದ 4ನೇ ಅಂಗನೇ ಪತ್ರಿಕೋದ್ಯಮ ಅಂತ ಕರೀತಾರೆ. ಪ್ರಶ್ನೆ 15 ಇತ್ತು, ರೇಖಾಂಶ ಅಂದ್ರೆ ಏನು. ಭೂಮಿ ಮೇಲೆ ಉತ್ತರ ದಕ್ಷಿಣಾಭಿಮುಖವಾಗಿ ಎಳೆದಿರ್ತಕ್ಕಂಥ ಊಹಾತ್ಮಕ ರೇಖೆಗಳನ್ನ ರೇಖಾಂಶಗಳು ಅಂತ ಕರೀತಾರೆ. ಪ್ರಶ್ನೆ 16, ಪ್ರಾಥಮಿಕ ವಲಯದ ಉದ್ಯೋಗಗಳು ಯಾವುವು. ಅಂದ್ರೆ ಉದ್ಯೋಗ ಅಂದ್ರೆ ಏನು ಕೇಳಿದರೆ
ಪ್ರಕೃತಿಯಿಂದ ನೇರವಾಗಿ ಉಪಯೋಗವನ್ನ ಪಡೆದು ಮಾಡೋ ಕೆಲಸವನ್ನ ಪ್ರಾಥಮಿಕ ವಲಯದ ಉದ್ಯೋಗಗಳು ಅಂತ ಕರಿತೀವಿ. ಕೃಷಿ, ಆಹಾರ ಸಂಗ್ರಹಣೆ ಆಗಿರಬಹುದು, ಪಶು ಸಂಗೋಪನೆ, ಇವೆಲ್ಲ ಪ್ರಾಥಮಿಕ ವಲಯದ ಉದ್ಯೋಗಗಳಾಗಿದ್ದಾವೆ. ಇಷ್ಟು 8 ಕ್ವಶನ್ಸ್ಗಳ ಸಹಿತ ಏನ್ ಮಾಡಬೇಕಿತ್ತು, ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಿತ್ತು. 8 ಕ್ವಶನ್ 8 ಮಾರ್ಕು. ಇನ್ನ ಈ ಪ್ರಶ್ನೆಗಳಿಗೆ ನೀವುಗಳು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಒಟ್ಟು 8 ಪ್ರಶ್ನೆಗಳಿರ್ತವೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ 17 ಇತ್ತು, ಇತಿಹಾಸದ ಆಧಾರಗಳಲ್ಲಿ ಶಾಸನಗಳ ಮಹತ್ವವೇನು ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ನಮ್ಗೆ ಶಾಸನಗಳಿಂದ ಆಯಾ ರಾಜಮನೆತನಗಳ ಹೆಸರು ಗೊತ್ತಾಗ್ತದ, ಅಂಶಾವಳಿ ಗೊತ್ತಾಗ್ತದ, ಕಾಲಘಟ್ಟ ಗೊತ್ತಾಗತ್ತೆ, ಬಿರುದುಗಳು, ಅವರ ಭಾಷೆ, ಅವರು ನೀಡಿರ್ತಕ್ಕಂಥ ದಾನಗಳ ಮಾಹಿತಿಗಳ ನಮ್ಗೆ ಏನಾಗ್ತದಪ್ಪ ಅಂದ್ರ ಶಾಸನಗಳಿಂದ ಸಮಗ್ರವಾಗಿ ನಮಗೆ ಸಿಗ್ತದ. 18 ಭಾರತ ಸ್ವಾತಂತ್ರ್ಯಗೊಂಡ ವರ್ಷವನ್ನ ಕಾಲರೇಖೆಯಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಭಾರತ ಸ್ವಾತಂತ್ರ್ಯಗೊಂಡ ವರ್ಷ 1947. ಸೊ ಒಂದು ಗೆರೆ ಹಾಕೊಡ್ರಿ. ಸೊ ಒಂದು ಗೆರೆ ಹಾಕೊಂಡು ಇಲ್ಲಿ 1900 ಅಂತ ಬರ್ಕೊಡ್ರಿ. ಎಸ್. ಸೊ ಈ ಕಡೆ 2000 ಅಂತ ಬರ್ಕೊಡ್ರಿ. ಮಧ್ಯದಲ್ಲಿ ಬರೋದು 1950. ಇಲ್ಲಿ ಒಂದು 1925 ಅಂತ ಒಂದು ಬರ್ಕೊಡ್ರಿ. ಅಂದ್ರೆ 25 ವರ್ಷಕ್ಕೆ ಒಂದೊಂದು ಕಾಲಮಾನವನ್ನು ನಾವು ಏನ್ ಮಾಡಿದೀವಿ, ಗುರುತಿಸಿದೀವಿ ಅಂದಂಗಾಯ್ತು. ಇಲ್ಲಿ 1975 ಬರ್ಕೊಡ್ರಿ. ಸೊ 47 ಅಂದ್ರೆ 50ರ ಹಿಂದೆನೆ ಬರ್ಬೇಕಲ್ಲ. ಎಸ್. ಸೊ ಇದು ಬತ್ತು 1947. ಈ ತರ ನಾವು ಏನ್ ಮಾಡ್ಬೇಕು, ಒಂದು ಕಾಲ ರೇಖೆಯನ್ನ ಗುರುತಿಸಿ ಎಸ್ ಅದರಲ್ಲಿ 1947 ಅನ್ನ ತಾವು ಏನ್ ಮಾಡ್ಬೇಕಪ್ಪ ವಿದ್ಯಾರ್ಥಿಗಳಿಗೆ ಗುರುತಿಸಬೇಕಿತ್ತು. ಕಾಲ ರೇಖೆ ಅಂದ್ರೆ ಹೀಗೆ ಬಿಡಿಸೋದು. ಎಸ್. ಮುಂದಿನ ಪ್ರಶ್ನೆ 19 ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏಕೆ ವಶಪಡಿಸಿಕೊಂಡರು? ಮೊದಲನೇದಾಗಿ ಹೇಳ್ಬೋದಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಯುರೋಪ ಮತ್ತು ಏಷ್ಯಾ ದೇಶಗಳನ್ನ ಸಂಪರ್ಕ ಮಾಡ್ತಾ ಇತ್ತು. ಆಮೇಲೆ ಇದು ಭೂ ವ್ಯಾಪಾರಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗವಾಗಿತ್ತು. ಅತಿ ಹೆಚ್ಚಿನ ತೆರಿಗೆ ಸಂಗ್ರಹದ ಮೂಲ ಸಹಿತ ಕಾನ್ಸ್ಟಾಂಟಿನೋಪಲ್ ನಗರನೇ ಆಗಿತ್ತು. ಅದಕ್ಕಾಗಿ ಇದನ್ನ ವಶಪಡಿಸಿಕೊಳ್ತಾರೆ ಅನ್ನೋ 3 ಪಾಯಿಂಟ್ಗಳಲ್ಲಿ 2 ಪಾಯಿಂಟ್ ಆದ್ರೂ ಬರೀಬೇಕಿತ್ತು. ಪ್ರಶ್ನೆ 20 ಭೌಗೋಳಿಕ ಅನ್ವೇಷಣೆಗಳಿಗೆ ಮುಖ್ಯ ಕಾರಣಗಳು ಏನು? ಒಂದನೇದು ವ್ಯಾಪಾರದ ಪೈಪೋಟಿ, ಎರಡನೇದು ದೇಶಗಳ ನಡುವಿನ ಕಿಚ್ಚಾಟ, ದ್ವೇಷ, ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ. ಇವೆಲ್ಲ ಏನಪ್ಪಾ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಯ್ತು. 21 ಭಾರತ ಸ್ವಾತಂತ್ರ್ಯ ಬಂದಾಗ ಎದುರಿಸಿದ ಮುಖ್ಯ ಸಮಸ್ಯೆಗಳು ಯಾವುವು? ಅದು ವಲಸೆ ಸಮಸ್ಯೆ ಆಗಿರ್ಬೋದು, ನಿರಾಶ್ರಿತರ ಸಮಸ್ಯೆ ಆಗಿರ್ಬೋದು, ಸಂವಿಧಾನದ ರಚನೆ ಆಗಿರ್ಬೋದು, ರಾಜ್ಯಗಳ ವಿಂಗಡಣೆ ಆಗಿರ್ಬೋದು, ದೇಶದಲ್ಲಿ ನೆಲೆಸಿರ್ತಕ್ಕಂಥ ನಿವಾಸಿಗಳ ಪರಸ್ಪರ ದ್ವೇಷವನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಕೂಡ. ಸೊ ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಇವೆಲ್ಲ ಸಮಸ್ಯೆಗಳನ್ನ ಅದು ಎದುರಿಸಿತು. 22 ಸಂಸತ್ತಿನ ಮೇಲ್ಮನೆ ಮತ್ತು ಕೆಳಮನೆ ಅಂತ ಯಾವುದನ್ನ ಕರೀತಾರೆ? ನೆನಪಿಟ್ಕೊಡ್ರಿ, ಕೆಳಮನೆ ಅಂದ್ರೆ ಲೋಕಸಭೆ, ಎಸ್. ಮೇಲ್ಮನೆ ಅಂದ್ರೆ ರಾಜ್ಯಸಭೆ. ಪ್ರಶ್ನೆ 23 0 ಡಿಗ್ರಿ ಅಕ್ಷಾಂಶವು ಯಾವ ಯಾವ ಖಂಡಗಳಲ್ಲಿ ಹಾದು ಹೋಗ್ತದ? ಅಮೆರಿಕ, ಏಷ್ಯಾ ಮತ್ತು ಯುರೋಪ್ ಖಂಡಗಳಲ್ಲಿ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗ್ತದ. ಎಸ್. ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು, ಎಸ್ ನಿಮ್ಮ ಊರಿನ ವೈಶಿಷ್ಟ್ಯತೆಗಳನ್ನ ಬರೆಯಿರಿ ಅಂತ. ಸೊ ನಾನು ನಮ್ಮ ಊರಿನ ವೈಶಿಷ್ಟ್ಯತೆಗಳನ್ನ ಬರೆದಿರೋದು. ವಿಜಯಪುರವನ್ನ ಪಂಚನದಿಗಳ ಜಿಲ್ಲೆ ಅಂತೀವಿ. ಐತಿಹಾಸಿಕ ಸ್ಮಾರಕ ಮತ್ತು ಕಟ್ಟಡಗಳಿಗೆ ಪ್ರಸಿದ್ಧವಾಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಜಿಲ್ಲೆಯಾಗಿದೆ. ರಾಜ್ಯದ ಮಹಿಳಾ ವಿಶ್ವವಿದ್ಯಾಲಯ ಹೊಂದಿರುವ ಏಕೈಕ ಜಿಲ್ಲೆ ಸಹಿತ ನಮ್ಮೂರಾಗಿದೆ ಅಂತ ನಾನು ಎಸ್ ವಿಜಯಪುರದ ಬಗ್ಗೆ ನಾನು ಏನ್ ಮಾಡಿದ್ದೀನಿ ಬರೆದಿದ್ದೀನಿ. ಸೊ ನೀವು ನಿಮ್ಮ ಊರಿನ ಬಗ್ಗೆ ಬರೀರಿ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ, ನಾವು ಹಾಕಿರ್ತಕ್ಕಂಥ SA1 ಕ್ವಶನ್ ಪೇಪರ್ ಅಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋವನ್ನ ನಿರೀಕ್ಷೆ ಮಾಡಿ, ಅಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ತರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.